ಮೂಡ 50-50 ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಅವರದ್ದು ಯಾವುದೇ ಈ ಹಗರಣದಲ್ಲಿ ಪಾತ್ರ ಇಲ್ಲ ಎಂಬಂತೆ ಈಗಾಗಲೇ ಕೆಲವು ಚರ್ಚೆಗಳು ಶುರುವಾಗಿದೆ. ಅಲ್ಲದೆ ಲೋಕಾಯುಕ್ತವು ಸಹ ಅವರಿಗೆ ಕ್ಲೀನ್ ಚಿಟ್ ಕೊಡಲು ಈಗ ಮುಂದಾಗಿದೆ ಅನ್ನುವಂತಹ ಅಂಶ ಬೆಳಕಿಗೆ ಬಂದಿರುವಂತದ್ದು. ಈ ಕುರಿತು ಮಾತನಾಡಲಿಕ್ಕೆ ಏನು ಮೂಡಾದ ಹಗರಣದ ವಿರುದ್ಧ ಧ್ವನಿ ಎತ್ತಿದಂತಹ ಶಾಸಕ ಟಿ.ಎಸ್. ಶ್ರೀವಾಸ್ ಅವರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಮೊದಲು ಧ್ವನಿ ಎತ್ತಿದ್ರಿ ಸರ್, ಲೋಕಾಯುಕ್ತದ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾನೆ ಬಂದ್ರಿ. ಇದೀಗ ಕ್ಲೀನ್ ಚಿಟ್ ಕೊಡುವ ಹಂತಕ್ಕೆ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಸರ್. ಅಲ್ಲ, ಅದನ್ನೇನೋ ಪ್ರಾರಂಭದಿಂದಾನು ಹೇಳ್ತಾ ಇದ್ದಿದ್ದು, ಲೋಕಾಯುಕ್ತ ತನಿಖೆ ಕೊಡಬೇಡಿ, ಮುಖ್ಯಮಂತ್ರಿಗಳನ್ನ ಚಾರ್ಜ್ ಶೀಟ್ ಮಾಡಿ ಕೋರ್ಟಲ್ಲಿ ಹಾಕುವಂತ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಕೈಲಿ ಆಗಲ್ಲ. ಮೈಸೂರಿನ ಅಧಿಕಾರಿಯ ಸಾಮರ್ಥ್ಯನ ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಸರ್ಕಾರ, ಇದು ಸರ್ಕಾರದ ಮುಖ್ಯಮಂತ್ರಿನ ಮುಖ್ಯಸ್ಥನ ಎದುರುಗಡೆ ಕೂರಿಸ್ಕೊಂಡು ಚಾರ್ಜ್ ಶೀಟ್ ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲ. ಹಾಗಾಗಿ CBI ಕೊಡಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ. ಮತ್ತೊಮ್ಮೆ ಪ್ರೂವ್ ಆಗುತ್ತೆ, ಕೋರ್ಟು ಕೊಡಲಿ. ಇವರು ಕೊಟ್ಟ ಮೇಲೆ ಗೊತ್ತಾಗುತ್ತೆ ಯಾವ ದಾಖಲೆಗಳನ್ನು ಇವ್ರು ಸ್ಟಡಿ ಮಾಡಿದ್ದಾರೆ, ಬಿಟ್ಟಿದ್ದಾರೆ, ಎಲ್ಲೆಲ್ಲಿ ಲೋಪ ಆಗಿಲ್ಲ ಅಂತ ಇವ್ರು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ನೋಡೋಣ. ಈಗ ಕೋರ್ಟಿನ ತೀರ್ಪಲ್ಲೇನೆ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಮಾಡಿರುವ ಅಂಶಗಳ ಬಗ್ಗೆ ತನಿಖೆ ಮಾಡಬೇಕಾಗಿತ್ತು ಅನ್ನೋದು ಬಿಟ್ಟರೆ ನನಗನ್ಸುತ್ತೆ ಇವರೇನೋ ಭಾಳ ವಿಶೇಷವಾಗಿ ಮಾಡಿದ್ದಾರೆ. ಆಯ್ತಪ್ಪ, ಅಕ್ಯೂಸ್ಡ್ ನಂಬರ್ 2ನ ಎಲ್ಲಿ ತನಿಖೆ ಮಾಡಿದ್ವಿ ಅಂತ ಇವತ್ತವ್ರಿಗೆ ಯಾರಿಗಾರು ಹೇಳಿದ್ದಾರೆ? ಎಲ್ಲೋ ಗುಪ್ತ ಸ್ಥಳದಲ್ಲಿ ಮಾಡಿದ್ವಿ ಅಂತ ಹೇಳ್ತಾರಲ್ಲ. ಗುಪ್ತ ಸ್ಥಳ ಯಾಕೆ ಬಂತು ಅವ್ರ ವಿಚಾರಣೆಯಲ್ಲಿ? ಡೈರೆಕ್ಷನ್ ಇರುತ್ತೆ ಮೇಲ್ಗಡೆಯಿಂದ, ಇಲ್ಲ ನಮ್ಮ ಮನೆಯವ್ರ ಮುಖ ತೋರಿಸ್ಬೇಡಿ ಅಂತನೋ, ಅಥವಾ ಅವರು ಪಾರ್ವತಮ್ಮನವ್ರ ಮುಖ ತೋರಿಸೋದು ಬೇಡಪ್ಪ, ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸ್ಕೊಂಡು. ನಮಗೆ ಇವತ್ತು ಆ ಪಾರ್ವತಮ್ಮನವ್ರ ಬಗ್ಗೆ ವಿಶೇಷವಾದಂಥ ಗೌರವ ಇದೆ. ಯಾಕೆಂದರೆ ಇವತ್ತು ಸರತಿ ಸಾಲಲ್ಲಿ ನಿಂತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಹಂಗೆ ಮಾಡೋಕ್ಕಾಗಲ್ವೇ? ಇದಕ್ಕೆ ನನ್ನದಾದಂಥ ಕಾನೂನು ಕಟ್ಲೆಗಳಿದೆಯಲ್ಲ, ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರವೇ ನಡ್ಕೋಬೇಕಲ್ಲ, ನಡೀದಿಲ್ಲ ಅನ್ನೋದು ಅಷ್ಟೇನೆ. ನಮಗನ್ಸುತ್ತೆ ಲೋಕಾಯುಕ್ತ ಸುಮ್ಮನೆ ಬಿ ರಿಪೋರ್ಟ್ ಆಗ್ತಾ ಇದ್ದಾರೆ, ಕ್ವಶನ್ ಮಾಡೇ ಮಾಡ್ತೀವಿ. ಸರ್, ಈಗ ಈ ಪ್ರಕರಣದಲ್ಲಿ ಅಧಿಕಾರಿಗಳದ್ದು ತಪ್ಪಿದೆ. ಸಿದ್ದರಾಮಯ್ಯನವ್ರದ್ದಾಗ್ಲಿ ಪತ್ನಿಯವ್ರದ್ದಾಗ್ಲಿ ಯಾವುದೇ ತಪ್ಪಿಲ್ಲ, ಅವ್ರ ಪ್ರಭಾವ ಬೀರಿಲ್ಲ. ಅಧಿಕಾರಿಗಳು ಲೋಪದೋಷಗಳು ಸಾಕಷ್ಟು ಕಂಡು ಬಂದಿದ್ದಾವೆ. ಅಧಿಕಾರಿಗಳದ್ದೇ ಡೇ 1 ಕೂಡ ತಪ್ಪು. ಬಡಾವಣೆ ವಿಚಾರದಲ್ಲಿರ್ಬೋದು ಅಥವಾ ಕೆಸರಿನ ಜಮೀನನ್ನ ವಶಪಡಿಸ್ಕೊಂಡು ಆ ಟೈಮಿಂದ ಕೂಡ ಅಧಿಕಾರಿಗಳ ತಪ್ಪು ಅನ್ನುವಂಥ ಮಾತುಗಳು. ಅಲ್ಲ, ಅಧಿಕಾರಿಗಳ ತಪ್ಪಾದ್ರೆ ನಾವು ಜನಪ್ರತಿನಿಧಿಗಳು ಆ ಸ್ಥಾನದಲ್ಲಿ ಇದೀವಲ್ಲ, ನಮಗೆ ಗೊತ್ತಿಲ್ಲದೆ ಮನೆಯವರು ಸೈಟ್ ರಿಜಿಸ್ಟರ್ ಮಾಡ್ಕೋತಾರೆ ಅನ್ನೋದು ನಿಜ ಆಗತ್ತಾ? ಆಯಿತು, ಸಿದ್ದರಾಮಯ್ಯನವರಿಗೆ ನೋಡುವಷ್ಟು ವ್ಯವಧಾನ ಇಲ್ಲದೆ ಇದ್ದಿರಬಹುದು. ಆದರೆ ಅವ್ರ ಸುತ್ತಮುತ್ತ ಇರ್ತಾರಲ್ಲ ಲೀಗಲ್ ಅಡ್ವೈಸರ್ಸ್, ಅವರಾರು ಹೇಳಬೇಕಲ್ಲ, ಇಲ್ಲ ಈ ಥರದ ಕಾನೂನು ಇದೆ ಅಂತ. ನಗರಾಭಿವೃದ್ಧಿ ಇಲಾಖೆ ಹತ್ರ ಕೂತ್ಕೊಂಡು ಮಾತಾಡಬೇಡ್ವೆ? ಮೈಸೂರು ಮೂಡಾದವರ ಏನೋ ಕಮಿಷನರೋ ಚೇರ್ಮನ್ನೋ ಯಾರೋ ಕೊಡ್ತಾ ಇದ್ದಾರೆ 14 ಸೈಟು ಅಂದರೆ, 14 ಸೈಟ್ ಬಂದು ಒಂದು ಬರ್ಸ್ಕೊಂಬಿಡೋಕ್ಕಾಗತ್ತಾ? ನಾನು ಹೇಳ್ತಿರೋದು, ಯಾರೋ ಒಬ್ಬ ಮುಗ್ಧ ಮಾನವ ಮಾಡಿದ್ದಾನೆ, ಮನುಷ್ಯ ಮಾಡಿದ್ದಾನೆ ಅಂದರೆ ಒಪ್ಕೊಳ್ಳೋಣ. ಒಬ್ಬರು ಉನ್ನತ ಸ್ಥಾನದಲ್ಲಿರೋರು, ಪ್ರತಿಪಕ್ಷ ಸ್ಥಾನದಲ್ಲಿ ಇದ್ದವರು, ಅವ್ರು ನನಗೇನೂ ಗೊತ್ತಿಲ್ಲ, ಅಧಿಕಾರಿಗಳು ತಪ್ಪು ಅಂದ್ರೆ ಅದೇ ಆಯ್ತು, ಅಧಿಕಾರಿ ತಪ್ಪು ಮಾಡಿದ್ದಾನೆ, ಅವನಿಗೇನು ಶಿಕ್ಷೆ ಕೊಟ್ಟಿದ್ದಾರೆ ಇವತ್ತು? ಆಯ್ತಪ್ಪ, ಕಳೆದ 5 ತಿಂಗಳಿಂದ ಸುದ್ದಿಲಿದ್ದಾರಲ್ಲ ನಟೇಶು ಮತ್ತು ದಿನೇಶು, ಏನಕ್ಕೆ ಶಿಕ್ಷೆ ಮಾಡಿದ್ದಾರೆ ಇವತ್ತಿನವ್ರಿಗೆ? ಒಬ್ಬನಾರು ಸಸ್ಪೆಂಡ್ ಮಾಡಿದ್ವಿ ಅಂತ ಮೊನ್ನೆ ಬೆಳಗಾಂ ಅಧಿವೇಶನದಲ್ಲಿ ಹೇಳಿದ್ರು. ನಟೇಶನ್ ಏನು ಮಾಡಿದ್ದಾರೆ ಅಂತ ಎಲ್ಲಿ ಹೇಳಿದ್ದಾರೆ? ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ರು ಈ ಸರ್ಕಾರ ಏನೂ ಮಾಡಲ್ಲ. ರಾಜಕಾರಣಿಗಳ ತಪ್ಪು. ನಮ್ಮ ಕಾಲದಲ್ಲಿ ಹಗರಣಗಳಿಗೆ ರಾಜಕಾರಣಿಗಳನ್ನು ಹೊಣೆ ಮಾಡಿಲ್ವ ಇವರು? ಅನೇಕ ಕೇಸುಗಳಿಗೆ ಮಂತ್ರಿಗಳಾಗಿದ್ದವ್ರ ಮೇಲೆ ಕೇಸ್ ತನಿಖೆ ಮಾಡಿಸ್ತಾ ಇಲ್ವಾ? ಇವ್ರ ಪಿರಿಯಡಲ್ಲ ಆದರೆ ಹಗರಣ ಅಧಿಕಾರಿಗಳದು. ನಾಗೇಂದ್ರ ಅವರು ST ನಿಗಮದಲ್ಲಿ ಮಂತ್ರಿ ಆಗಿದ್ದಾಗ ಅವರು ಕ್ಲೀನ್ ಚಿಟ್ ಕೊಡ್ತಾರೆ, ಅಲ್ಲಿ ಅಧಿಕಾರಿನ ತಪ್ಪು ಅಂತಾರೆ. ನಮ್ಮ ಗೌರ್ಮೆಂಟ್ ಇದ್ದಾಗ ಅಧಿಕಾರಿಗಳು ಸರಿ ಇದ್ದಾರೆ, ಮಂತ್ರಿಗಳು ಮಾತ್ರ ತಪ್ಪು ಮಾಡಿದ್ದಾರೆ. ಈ ದ್ವಂದ್ವ ನೀತಿಯನ್ನು ಬಿಡಬೇಕು ಅಂತ ಅನಿಸುತ್ತೆ. ಸರ್, ಈಗ ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ ಸರ್ ಬಿಜೆಪಿ? ಅಲ್ಲ, ಕಾನೂನಾತ್ಮಕ ಹೋರಾಟಗಳನ್ನು ನಾವು ಮುಂದುವರಿಸ್ತೀವಿ. ನಮ್ಮ ಹತ್ರ ಇರುವ ದಾಖಲೆಗಳನ್ನು ಕೋರ್ಟ್ಗೆ ಕೊಡಬೇಕು. ಅದನ್ನು ಮಾಡುವಂಥ ಫಸ್ಟ್ ಇವ್ರು ಏನು ಸಬ್ಮಿಟ್ ಮಾಡ್ತಾರೆ ಅಂತ ನೋಡೋಣ. ಅದಾದಮೇಲೆ ಕೇಂದ್ರದಲ್ಲಿ ರಾಜ್ಯಪಾಲರ ಪರವಾಗಿ ಬರುವಂಥ ವಕೀಲರು ಯಶಸ್ವಿಯಾಗಿ ಮಾಡೇ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಏನು ಮಾಡಿದ್ರೂ ಲೋಕಾಯುಕ್ತ ಬಿ ರಿಪೋರ್ಟನ್ನು ಹಾಕಲಿಕ್ಕೆ ಆಗದೇ ಇರೋ ಪರಿಸ್ಥಿತಿ ಇದೆ. ಇಷ್ಟರ ಮೇಲೂ ಹಾಕಿದ್ರೆ ಲೋಕಾಯುಕ್ತ ಮೇಲೆ ಜನ ನಂಬಿಕೆ ಕಳ್ಕೋಬೇಕಾದಂಥ ಸ್ಥಿತಿ ಬರುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ಸ್ಟಿಟ್ಯೂಷನ್ನಿನ ಮರ್ಯಾದೆ ಉಳಿಸ್ಕೋತಾರ ಕಳೀತಾರ ಅನ್ನೋದು ಲೋಕಾಯುಕ್ತ ರಿಪೋರ್ಟ್ ಮೇಲೆ ನಿಂತಿದೆ. ಥ್ಯಾಂಕ್ ಯು ಸರ್.
ಇದಿಷ್ಟು ಶಾಸಕ ಟಿ.ಎಸ್. ಶ್ರೀವತ್ಸ ಅವರ ಮಾತುಗಳು. ಅಂತಂದ್ರೆ ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕ್ಲಿಕ್ಕೆ ಬರೋದಿಲ್ಲ, ಸಾಕಷ್ಟು ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಪಾರ್ವತಿ ಅವರ ಆಗಿರ್ಬೋದು ತಪ್ಪಿದೆ. ಅದು ಒಂದು ವೇಳೆ ಬಿ ರಿಪೋರ್ಟ್ ಹಾಕ್ಲಿಕ್ಕೆ ಮುಂದಾದ್ರೆ ಲೋಕಾಯುಕ್ತ ತನ್ನ ವಿಶ್ವಾಸವನ್ನ ಕಳೆದುಕೊಳ್ಳುತ್ತೆ ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆ, ನ್ಯೂಸ್ 18 ಮೈಸೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.